ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ, ಮಾನವ ಮತ್ತು ಸಂಸ್ಕೃತಿ ಎನ್ನುವಂತಹ ಚಾಪ್ಟರ್ ಇಂದ ಯಾವುದಾದರೂ 2 ಲೋಕರೂಢಿಗಳನ್ನ ಹೆಸರಿಸಿ. ನಿಯಮಗಳಿಗೆ ಪೂರಕವಾಗಿ ಇರುವಂತಹ ಲೋಕಾರೂಢಿಗಳು ಮತ್ತು ನೈತಿಕ ನಿಯಮಗಳಿರುತ್ತವೆ ಮಕ್ಕಳು. ಓಕೆ, ಸೊ ಲೋಕಾರೂಢಿ ಅಂದರೆ ನಾವು ದಿನನಿತ್ಯ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು. ಲೋಕಾರೂಢಿ ಅಂದ್ರೇನು? ನಮ್ಮ ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ಪುನಃ, ಓಕೆ, ದಿನಾಲು ಮಾಡುವಂತಹ ಚಟುವಟಿಕೆ, ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆ. ಈಗ ನೀವು ದಿನಾ ಶಾಲೆಗೆ ಬರ್ತಾ ಇದ್ದೀರಾ ಅಲ್ವಾ? ಸೊ ಇದನ್ನ ಲೋಕಾರೂಢಿ ಅಂತ ಹೇಳ್ಬೋದು. ದಿನಾಲು ನೀವು ಬೆಳಿಗ್ಗೆ ಹೇಳ್ತೀರಾ, ಎದ್ದು ಫ್ರೆಶ್ ಆಗ್ತೀರಾ, ತಿಂಡಿ ತಿಂದು ಸ್ನಾನ ಮಾಡಿ ತಿಂಡಿ ತಿಂದು ಶಾಲೆಗೆ ಹೋಗ್ತೀರಾ ಅಲ್ವಾ ಮಕ್ಕಳೇ? ಸೊ ಇದು ಒಂದು ದಿನನಿತ್ಯದ ಚಟುವಟಿಕೆ. ಅದೇ ರೀತಿ ಊಟ ಮಾಡುವುದು ಮತ್ತು ನಿದ್ರಿಸುವುದು, ಈ 2 ಲೋಕಾರೂಢಿಗೆ 2 ಉದಾಹರಣೆಗಳಾದವು. ನೀವು ಯಾವ್ದನ್ನಾದ್ರೂ ಕೊಡ್ಬೋದು. ಈಗ ಯಾರಾದ್ರೂ ನೋಡಿದ್ರೆ ಶುಭಾಶಯವನ್ನ ಕೋರ್ತೀರಾ ಅಲ್ವಾ? ಸೊ ಇವೆಲ್ಲ ಏನು? ಲೋಕಾರೂಢಿಗಳು, ಮತ್ತೆ ಮತ್ತೆ ದಿನನಿತ್ಯದ ಜೀವನದಲ್ಲಿ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು. ಓಕೆ, ಥ್ಯಾಂಕ್ ಯು.